ನಿಮ್ಮ ಊರಿನ ಇತಿಹಾಸ ರೀ, ಹಲಗಲಿ ಇತಿಹಾಸ. ಹಲಗಲಿ ಇತಿಹಾಸ ಅಂದ್ರೆ ಪೂರ್ವಿ ಇದು 1857 ಹೋರಾಟ ಮಾಡಿರುವಂತ ಸ್ಥಳ ಇದು. ಹಲಗಲಿ ಬೇಡರು ಅಂತ ತಿಳಿಸಿದ ಇತಿಹಾಸದೊಳಗೆ ಬರ್ತೈತಿ. ಆದ್ರೆ ಇವ್ರು ಮಾತ್ರ ನಾವು ಕೊಡೋದಿಲ್ಲ ಅಂತ ಸ್ಪಷ್ಟವಾಗಿ ಇವ್ರಿಗೆ ಬ್ರಿಟಿಷರಿಗೆ ತಿಳಿಸಿ ಹೇಳಿಬಿಟ್ಟಾರೆ. ಯಾವಾಗ ಎಷ್ಟೋ ಸಲ 1857 ನವೆಂಬರ್ 11 1857 ನವೆಂಬರ್ 11 ನಿಶಸ್ತ್ರೀಕರಣ ಕಾಯ್ದೆ ಬಂದಾಗ ಹಿಂದೆ ಹಲಗಲಿಯ ಬೇಡರ ದಂಗೆ ಒಂದು ಸಂದರ್ಭ ಇತ್ತಲ್ವಾ. ಸೊ ಆ ಸಂದರ್ಭದಲ್ಲಿ ಮದ್ದುಗುಂಡುಗಳನ್ನ ತಯಾರು ಮಾಡ್ತಿದ್ದಂತಹ ಜಾಗ ಇದು. ಹಲಗಲಿ ಬೇಡರ ಒಳಗಡೆ ಒಂದಿಷ್ಟು ಮದ್ದುಗುಂಡುಗಳನ್ನ ತಯಾರು ಮಾಡ್ತಿದ್ರು ಅನ್ನುವಂಥ ಒಂದು ಮಾತಿದೆ. ಆ ಮದ್ದುಗುಂಡುಗಳನ್ನ ತಯಾರು ಮಾಡಿದ್ದನ್ನ ಸೊ ಇದ್ರ ಕೆಳಗಡೆ ಸಾಮಾನ್ಯ ಅಲ್ಲ ರೀ, ನಿಜವಾಗ್ಲೂ ಮೈ ರೋಮಾಂಚನ ಆಗುತ್ತೆ. ಯಾಕಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟಕ್ಕೆ ಮುನ್ನುಡಿ ಬರೆದವ್ರು ಅವರು, ಹಲಗಲಿ ಬೇಡರ ಅಂತ ಏನು ಕರಿತೀವಿ. ಆಕ್ಚುಲಿ ಮ್ಯಾಟರ್ ಶುರುವಾಗಿದ್ದು ಅಲ್ಲಿಂದ ಅಲ್ಲ, ಇಲ್ಲಿಂದ. ಈಗ ನಾನು ಸದ್ಯ ಇರೋದು ನೋಡ್ತಿರಲ್ವಾ, ಇಲ್ಲ ನನ್ನ ಬ್ಯಾಗ್ ಇದೆ. ನಾನೀಗ ಇರೋದು ಕೊಪ್ಪ ಎಸ್ಕೆದಲ್ಲಿ, ನನ್ನ ಸ್ನೇಹಿತ ಮತ್ತು ನನ್ನ ಮನೆ ನೋಡ್ತಿದ್ದೀರಲ್ವಾ. ಸೊ ಅವ್ವ ಥ್ಯಾಂಕ್ ಯು ಅಷ್ಟೇ, ಮತ್ತೇನಿಲ್ಲ. ಬನ್ನಿ ಒಳಗಡೆ ಅಮ್ಮ ಮತ್ತು ಮುತ್ತೆ ಇದ್ದಾರೆ, ಅವ್ರಿಗೊಂದ್ಸಲ ಬಾಯ್ ಹೇಳ್ಬಿಡೋಣ. ಅಮ್ಮ ಹಾಂ ಆಶೀರ್ವಾದ ದೇವ್ರ ಭಗವಾನ್ ನೋಡಿ ಸರ್ಕಪ್ಪ. ಓಕೆ ಬರ್ತೀನಿ ಮುತ್ಯ, ಅಮ್ಮ ಬರ್ತೀನಿ. ಹಾಂ ಅಸ್ತಿರತ್ತೆ ಗೆಳೆಯ ಸಹೋದರ ಒಟ್ಟೆಲ್ಲ ಎವ್ರಿಥಿಂಗ್. ಸೊ ಖುಷಿಗೂ ಸುಮಾರು 10 ದಿನ ಉಳ್ಕೊಂಡಿದ್ದೆ ಇಲ್ಲ ನಾನು. ಸೊ ಟ್ರಾವೆಲೇ ಮಾಡಿರಲಿಲ್ಲ. ಇವತ್ತು ಹೊರಡಲೇಬೇಕು ಬೇಡ ಅಂತಿದ್ದಾರೆ, ಆದರೆ ನಾನು ಟ್ರಾವೆಲ್ ಮಾಡಬೇಕು. ಯಾಕಂದರೆ ಕರ್ನಾಟಕ ಅದಾದ್ಮೇಲೆ ಇಂಡಿಯಾ ಇನ್ನೂ ಲಾಂಗ್ ಜರ್ನಿ ಇದೆ. ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ಮತ್ತೆ ಲಾಂಗ್ ಜರ್ನಿನ ಮಾಡೋಕ್ಕೆ ಕಷ್ಟ. ಆಮೇಲೆ ಟೈಮು ನಾನು ವೇಸ್ಟ್ ಮಾಡ್ಬಿಟ್ನಲ್ಲ ಅಂತ ನಾನು ಆಮೇಲೆ ಕೊರಗಬಾರ್ದು. ಹಾಗಾಗಿ ಸೊ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ವಾ, ಮ್ಯಾಟರ್ ಶುರುವಾಗಿದ್ದು ಇಲ್ಲಿಂದ. ಇನ್ನೂ ಜಾಸ್ತಿ ಏನಿಲ್ಲ, 1 ನಿಮಿಷ ಅಥವಾ 1.5 ನಿಮಿಷ ನಿಮ್ಮನ್ನು ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ. ನನ್ನ ನೀವು ಎಲ್ಲಿ ನೋಡಿದ್ರಿ ಅಲ್ಲಿಗೆ ನನ್ನ ಬಿಡೋಕೆ ಬರ್ತಾ ಇರೋರು ಇಲ್ಲಿ ನೋಡ್ತಿದ್ರಿ ಅಲ್ವಾ. ಸೊ ಗಂಗು ಅವರು ಸಹೋದರ, ಸ್ನೇಹಿತ, ಎವ್ರಿಥಿಂಗ್. ಸೊ ಸದು ಅವರು ಪಾರ್ಟ್ನರ್ಸ್ ಇವರೆಲ್ಲ. ಸೊ ನಮ್ಮ SMS ಗ್ರೂಪಿನ ಲೀಡರ್ಸ್ಗಳು ಇವರೆಲ್ಲ. ಇವ್ರು ಬರ್ತಾ ಇದಾರೆ ಬಿಡೋಕ್ಕೆ, ಬನ್ನಿ ಹೋಗುವ. ಇವ್ರಿಬ್ರೇ ಬರೋರು ಇದ್ದಿರಿ. ಸೊ ಇನ್ನೊಬ್ಬ ಭಯ ಆಡಾಗೇನ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ ಮಾಡಕ್ಕಾಗಲ್ಲ. ಓಕೆ ಆಕ್ಚುಲಿ ಏನಂದ್ರೆ ಈ ತರ ಟ್ರಾವೆಲ್ ಮಾಡೋದು ತುಂಬಾ ಕಷ್ಟ. ಈಗ ಆಲ್ರೆಡಿ 3 ಜನ ಇದಾರಲ್ವಾ, ಅದ್ರ ನಡುವೆ ನಾನೊಬ್ಬ ಕೂತಿದ್ದೀನಿ. ಸೊ ಹಿಂದ್ಗಡೆ ಬ್ಯಾಗ್ ಪೂರ್ತಿ ಕೆಳಗೆ ಹೇಳ್ತಾ ಇರುತ್ತೆ. ಹಲಗಲಿ ಹೊರಡ್ಬೇಕು. ಓಕೆ ಬರಂಗ. ಓಕೆ ಬಾಯ್ ಸುದೀಪ್, ಬಾಯ್ ಸುದೀಪ್ ಸೋದಿ. ಓಕೆ ಬರ್ಲಾ? ಬರ್ತೀನಿ. ಓಕೆ ಬಾಯ್ ಬಾಯ್. ನನ್ಗೆ ಗೊತ್ತಿಲ್ಲ ಇಲ್ಲಿಂದ ಹಲಗಲಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ. ಫಸ್ಟು ಅರಕೆರೆ ಹೋಗ್ಬೇಕು, ಅರಕೆರೆಯಿಂದ ನೆಕ್ಸ್ಟ್ ಹಲಗಲಿ. ಓಕೆ ನೋಡಿ ಲಿಫ್ಟ್. ಬನ್ನಿ, ಒಂದು ಲಾರಿ ಬಂತು, ಲಿಫ್ಟ್ ಕೇಳುವ. ಹಲಗಲಿ ನೋ ಲಿಫ್ಟ್, ತೊಂದರೆ ಇಲ್ಲ, ನೆಕ್ಸ್ಟ್ ಟ್ರೈ ಮಾಡೋಣ. ಬೇಡ ಲಿಫ್ಟ್ ಲಿಫ್ಟ್. ಅರಕೇರಿ ಎಲ್ಲಿ ಹೋಗ್ತೀರಿ? ಹಲಗಲಿ ಹೋಗ್ತೀರಿ? ಅರಕೇರಿ. ಓಕೆ ಬನ್ನಿ ಸ್ನೇಹಿತರೆ, ಅರಕೇರಿ ತನಕ ಹೋಗುವ. ಸರ್ ತಮ್ಮ ಹೆಸರು? ಗಿರೀಶ್. ಓಕೆ ಗಿರೀಶ್ ಸರ್ ಸಿಕ್ಕಿದ್ದಾರೆ, ಲಿಫ್ಟ್ ಕೊಟ್ರು. ಸರ್ ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಓಕೆ ಇದು ನನ್ನ ಚಾನಲ್ ನೇಮ್ ರೀ. ಇದು ನಿಮ್ಮ ಟೈಮ್ ಸಿಕ್ಕಾಗ ನೋಡ್ರಿ. ಹಾಂ ಓಕೆ ಓಕೆ ರೀ ಬಾಯ್. ಈಗ ನಾವಿರೋದು ಅರಕೇರಿಯಲ್ಲಿ. ಇಲ್ಲಿಂದ ಹಲಗಲಿ ಈ ಕಡೆ ಅನ್ಸುತ್ತೆ. ನಡೀತಾ ಅವ್ರು ಬಿಟ್ಟಿದ್ದು ಐ ಥಿಂಕ್ ಒಂದು 200 ಮೀಟರ್ ಹಿಂದೆ. ಅಲ್ಲಿಂದ ನಡೀತಾ ಮುಂದ್ಗಡೆ ಬಂದಿದ್ದೀನಿ. ನೀವು ನಡೀತಾ ಹೋಗ್ಬೇಕು. ಅಪ್ಪಿದೆ ಮಾರ್ರೆ ಸಾವು. ಸ್ನೇಹಿತರೆ ಸಂಗಮೇಶ್ ಅವರು ಲಿಫ್ಟ್ ಕೊಟ್ಟಿದ್ದಾರೆ. ಅರಕೇರಿಯಿಂದ ಹಲಗಲಿ ಹೋಗ್ತೀರಲ್ರಿ? ಹಲಗಲಿ ತನಕ ಹೋಗ್ತಾರೆ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೊ ಮಚ್. ಸರ್ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಏನು ರೀ? ಅಂದ್ರೆ ಬದುಕಲ್ಲಿ ಏನು ಮುಖ್ಯ? ತುಂಬ ಮುಖ್ಯವಾದದ್ದು ಏನು ಬದುಕಲ್ಲಿ? ತುಂಬ ಮುಖ್ಯವಾದದ್ದು ತಂದೆ ತಾಯಿ ಕಣ್ಣು ಬಂದ್ರೆ ಎದ್ರೆ ಹಾಂ ರೀ ಎಲ್ಲ ಇದ್ದಂಗೆ. ಓಕೆ ತಂದೆ ತಾಯಿ ತುಂಬ ಮುಖ್ಯವಾದದ್ದು. ಮತ್ತು ಜೀವನದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಜೀವನ ಅಂದರೆ ಏನು? ಜೀವನದ ಬಗ್ಗೆ ಅಂತ ಏನು ಅನ್ಸಂಗಿಲ್ಲ. ನಾವು ದುಡಿಬೇಕು, ಏನು ದುಡಿಮಿಕೆ ಮಾಡ್ತೀವಲ್ಲ ಅದೇ ಜೀವನ. ಓಕೆ ದುಡಿಮೆ ಜೀವನ. ದುಡಿಮೆ ಜೀವನ. ಓಕೆ ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೊ ಮಚ್ ಲಿಫ್ಟ್ ಕೊಟ್ಟಿದ್ದಕ್ಕೆ. ಯೂಟ್ಯೂಬಲ್ಲಿ ಬರುತ್ತೆ ನೋಡ್ರಿ. ಬೇಡರ ಭದ್ರಕೋಟೆ ಗಂಡು ಮುಟ್ಟಿದ ನಾಡು ಹಲಗಲಿ. ನಾನೀಗ ಬಂದು ತಲುಪಿದ್ದೀನಿ ಹಲಗಲಿಗೆ. ನನ್ನ ಸ್ನೇಹಿತ ಒಬ್ಬ ಇದ್ದಾನೆ ಇಲ್ಲಿ, ನನ್ನ ಖುಷಿಕ್ಕೂ ಮುರಾಜಿ ಸ್ನೇಹಿತ. ಬರ್ತೀನಿ ಅಂತ ಹೇಳಿದಾನೆ. ಇಲ್ಲೇ ವೇಟ್ ಮಾಡ್ತೀನಿ. ವಿಡಿಯೋ ಎಡಿಟ್ ಮಾಡೋದಿದೆ, ಮಾಡುವ.
ಸೊ ಅಲ್ಲಿದ್ದಾರೆ ನೋಡಿ, ಯಾರು ನೋಡಿ ಅವರು? ನಿಮ್ಗೆಲ್ಲ ಗೊತ್ತಿರ್ಬೋದು, ಒಂದು ಲಾವಣಿ ಇದೆಯಲ್ವಾ? ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲವೋ ದಡಕ, ಮುಟ್ಟಲಿಲ್ಲವೋ ದಡಕ. ಓಕೆ, ಕೇಳಿಸ್ಕೊಂಡ್ರಲ್ವಾ? ಬ್ಯಾಡರ ಬಾಲ ಜಡಗರ ರಾಮ ಅಂತ ಹೇಳ್ಬಿಟ್ಟು ಬರ್ತಾರೆ. ಅವರೇ ಇರಬಹುದು ಅಂತ ನಾನು ಅನ್ಕೋತೀನಿ. ಸೊ ನೀವು ಗೆಸ್ ಮಾಡ್ರಿ ಯಾರು ಇರಬಹುದು ಅಂತೇಳಿ. ಹಾಯ್ ಮಚ್ಚಿ. ಸರ್ ಹೇಳಿದ್ನಲ್ವಾ ಇವನೇ ವಿಶ್ವನಾಥ್ ಅಂತ ಹೇಳಿ. ಇದು ಹಾಯ್, ಆರಾಮ್. ಹಾಯ್ ಬ್ರೋ. ನಮ್ಮ ವಿಶ್ವ ಮುರಾರ್ಜಿಲ್ ಹೆಂಗಿದ್ದ, ಇವಾಗ ನೋಡ್ರಿ ಸ್ಮಾರ್ಟ್ ಆಗ್ಬಿಟ್ಟ. ಫುಲ್ ಹೈಟ್, ಏನ್ ಹೈಟ್ ಆಗಿಲ್ಲಿ. ನನ್ನ ಮೇಲೆ ಹಣೆ ಇಟ್ಟಳು. ಬಂದು ರೀಚ್ ಆಗಿದ್ದೀನಿ. ಈಗ ನನ್ನ ಸ್ನೇಹಿತರ ಮನೆಯಿಂದ ಹಲಗಲಿರುವಂತಹ ಒಂದಿಷ್ಟು ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡಕ್ಕೆ ಹೊರಟಿದ್ದೀವಿ. ಬನ್ನಿ, ಯಾವ್ಯಾವ ಇದಾವೆ ಎಲ್ಲವನ್ನೂ ಕೂಡ ಕವರ್ ಮಾಡೋಣ. ಆರಾಮ ನೋಡ್ತಿರ್ತೀರಿ ವಿಡಿಯೋಸ್? ಇನ್ಸ್ಟಾ ವಿಡಿಯೋಸ್, ಯೂಟ್ಯೂಬ್ ಎಲ್ಲ ನೋಡ್ತಿರ್ತೀರಿ? ಓಕೆ, ಹೆಸರು? ಮಂಜುನಾಥ್. ಓಕೆ, ಥ್ಯಾಂಕ್ ಯು. ಅಜ್ಜ ನಮಸ್ತೆ ರೀ. ನಮಸ್ಕಾರ ರೀ. ನಮಸ್ತೆ. ನಿಮ್ಮೂರು ಹಲಗಲಿ ರೀ? ಹೌದು. ಮೂರು ಹಲಗಲಿಗೆ ಬಂದು ನಿಮ್ಮೂರನ್ನೆಲ್ಲ ನೋಡಿದೆ. ಇತಿಹಾಸವನ್ನ ನಿಮ್ಮ ಬಾಯಿಲಿಂದಲೇ ಕೇಳ್ಬೇಕಂತ ಹೇಳಿ ನಿಮ್ಮ ಹತ್ರನೇ ಬಂದೆ ರೀ. ತುಂಬಾ ಸಂತೋಷ ಸಂಗತಿ, ಆನಂದ ಆಯ್ತು. ನೀವು ಬಂದದಕ್ಕೂ ಸಂತೋಷ ಆಯ್ತು. ಈಗ ನಿಮ್ಮ ಊರಿನ ಇತಿಹಾಸ ರೀ, ಅಂದ್ರೆ ಹಲಗಲಿ. ಸೊ ಹಲಗಲಿ ಇತಿಹಾಸ ನಿಮ್ಮ ಬಾಯಿಂದ ಕೇಳ್ಬೇಕ್ರಿ. ಸೊ ಹೇಳ್ರಿ, ಹೆಂಗ ಏನಿತ್ತು ಹಲಗಲಿ ಇತಿಹಾಸ ಅಂದ್ರೆ ಪೂರ್ವಿ ಇದು 1857 ಹೋರಾಟ ಮಾಡಿರುವಂತ ಸ್ಥಳ ಇದು. ರೀ. ಹಲಗಲಿ ಬೇಡರು ಅಂತ ತಿಳಿಸಿದ ಇತಿಹಾಸದೊಳಗೆ ಬರ್ತೈತಿ. ಆದ್ರೆ ಇದನ್ನು ಪ್ರತಿಯೊಂದನು ಇದ್ರೊಳಗೂ ಗದಿ ಕೀಳು ಮಟ್ಟಿಗೆ ಭಾಳ ಜನ ನೋಡಕತ್ತಾರ ಇದನ್ನು. ಇದು ಇನ್ನಷ್ಟು ಮುಂದುವರಲಿ ಅನ್ನೋ ಸಂಬಂಧ ಈ ಪ್ರಯತ್ನಕ್ಕಾಗಿ ನಾನು ಭಾಳ ಸಾಕಷ್ಟು ಪ್ರಯತ್ನ ಮಾಡೀನಿ. ಆದ್ರೂ ಮಾಡ್ಕೋತನೂ ಅದೀನಿ ಈಗಾದ್ರೂ. ಅಂದ್ರೆ ಇದು ವಿಡಿಯೋದೊಳಗೆ ಸಾಕಷ್ಟು ಮಂದಿ ಇದ್ರೊಳಗೆ ಎಲ್ಲಾದ್ರೂ ಇದ್ರೊಳಗೆ ನಮ್ಮ ಈಗಾಗಲೇ ಅದು ಸಿನಿಮಾದೂ ತಯಾರಾಗತೈತಿ. ಸಿನಿಮಾದವ್ರು ಬಂದು ಹೋಗ್ಯಾರ ಅವರೆಲ್ಲ. ಅದ್ರ ಬಗ್ಗೆ ನಾವೊಂದು ಆಲ್ಬಮ್ನ ತಯಾರು ಮಾಡಿಟ್ಟಿನಿ. ಅವ್ರು ಯಾರ್ಯಾರು ಬಂದು ಹೋದ್ರು, ಯಾರು ಇಲ್ಲ, ಅವನ್ನೆಲ್ಲರೂ ಈ ಊರಾಗ ಸರ್ವಸಾಧಾರಣ ಮೊದಲಿಗಿನ ಅವ್ರ ಸಮಾಜದವರು, ಅವ್ರ ಮನೆಯವ್ರ ಹಿಂದೆ ಅವ್ರ ಮುತ್ತಜ್ಜರು ಹೋರಾಟ ಮಾಡಿದ್ದು ಅವರಿಗೆ ಮನೆಯವ್ರಿಗೆ ಹಿರಿಯರಿಗೇನೆ ಗೊತ್ತಿರಲಿಲ್ಲ. ಅಂದ್ರೆ 60 ವರ್ಷ ಆದವ್ರು, ಆ ಮನೆಯವ್ರ ಹಿರಿಯರು 60 ವರ್ಷ ಆದವ್ರಿಗೆ ಗೊತ್ತಿಲ್ಲ ಅದು. ಆಮೇಲೆ ಹಿಂಗೆ ತೇಸಿ ನಾವು ಸಹಜವಾಗಿ ಅವರ ಅಡ್ಡಾಸರ ಮ್ಯಾಗ ಇದ್ರ ಮ್ಯಾಗ ಕೇಳಿದ ಕೂಡಲೇ ಏನೋ ನಮ್ಮ ಅಜ್ಜ ಮುತ್ತರು ಹಿಂಗೆ ಹೋರಾಟ ಮಾಡ್ಯಾರ ನಮ್ಮ ಅಪ್ಪ ಹೇಳ್ತಿದ್ದ ತೇಸಿನ ಅವ್ರು ಹಿರಿಯರು ಹೇಳಿದ್ದ ಅವ್ರ ಮನ್ಯಾಗ. ಆ ಟೈಮ್ದಾಗ ನಾನು ಇದನ್ನ ಶುರು ಮಾಡಿದ್ದೆ, ಅಧ್ಯಯನ ಶುರು ಮಾಡಿದ್ದು ಅದಕ್ಕೆ. ಆದ್ರೆ ಇಲ್ಲಿ ಸಮಾಜದ ಜನರಿಗೆ ಏನೈತಿ, ಇಲ್ಲಿ ಏನು ಹೋರಾಟ ಮಾಡಿದವ್ರು ಇವು ಖುದ್ದು ಊರಾಗ ಏನೋ ಇದ್ದವ್ರು ಅದಾರು, ಅವ್ರ ಹೆಸರುಗಳು ಎಲ್ಲರಿಗೆ ಸಾಕಷ್ಟು ಮಂದಿಗೆ ಎಲ್ಲಾರು ಪರಿಚಯ ಐತಿ. ಆದರೆ ಈ ಹಳ್ಳಿಗೆ 10 ಹಳ್ಳಿ ಜನ ಆಗ ಇದನ್ನ ಮಾಡ್ಯಾರ, ಸಪೋರ್ಟ್ ಮಾಡ್ಯಾರ. ಹೌದ್ರಿ. ಸಪೋರ್ಟ್ ಮಾಡಿದ್ರೆ ಇವ್ರೆಲ್ಲ ಅವ್ರಿಗೆ ಹೋಗಿಸಿಂದ ಮೊದಲ ಮನೆ ಊರೆಲ್ಲ ತಿರುಗಾಡಿಸಿಂದ ಹೋಗಿಸಿಂದ ನಮ್ಗೆ ಹಿಂಗೆ ಬೆಂಬಲ ಕೊಟ್ಟಿರ್ತೀವಿ ತಿಂತದ, ಹಿಂಗೆ ನೀವು ನಿಷೇಧ ಕಾಯ್ದೆಗೇನ ವಿರುದ್ಧ ಆಗ್ರಿ ಅಂತ ಹೇಳಿಸಿಂದ ಎಲ್ಲರಿಗೆ ಪ್ರಚೋದನೆ ಮಾಡ್ಯಾರ. ಪ್ರಚೋದನೆ ಮಾಡಿ ಕೇಸಿಂದ ಅವ್ರಿಗೇನ ಐತಿ, ಅವ್ರು ಪ್ರಚೋದನೆಕ್ಕೆ ಅವ್ರು ಒಪ್ಕೊಂಡು ಕೇಸಿಂದ ಕೆಲವು ಮಂದಿ ಕೊಟ್ಟಾರ, ಕೆಲವು ಮಂದಿ ಕೊಟ್ಟಿಲ್ಲ ಆ ಟೈಮ್ದಾಗ ಆಯುಧಗಳನ್ನ. ಆದ್ರೆ ಇವ್ರು ಮಾತ್ರ ನಾವು ಕೊಡೋದಿಲ್ಲ ಅಂತ ಸ್ಪಷ್ಟವಾಗಿ ಇವ್ರಿಗೆ ಬ್ರಿಟಿಷರಿಗೆ ತಿಳಿಸಿ ಹೇಳಿಬಿಟ್ಟಾರ. ಎಷ್ಟೋ ಸಲ 1857 ನವೆಂಬರ್ 11 1857 ನವೆಂಬರ್ 11 ನಿಶಸ್ತ್ರೀಕರಣ ಕಾಯ್ದೆ ಬಂದಾಗ ಹಿಂದಿಡ್ಸಿ ಮುಂದೆ ಇವ್ರು ಏನೈತಿ, ಮೊದಲು ಸಾಮೋಪವಾಗಿ ಬೋಧೋಪವಾಗಿ ದಂಡೋಪವಾಗಿ ಅಂತೇಳಿ ಹಿಂಗೆ 3 ಇದ್ರೊಳಗೆ ಅವ್ರ ಮೊದಲು ಬಂದ್ ಕಿಸಿಂದ ಕೆಲವು ಜನರನ್ನ ಮುಖಸ್ಥರನ್ನ ಇಲ್ಲಿ ಕಳಿಸ್ಕೊಡ್ತಾರೆ. ಇವ್ರು ಬೇಡರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಈ ಬೇಡ್ರ ಸಮುದಾಯದವ್ರನ್ನ ಗೌಡ್ರು ಕುಲಕರ್ಣಿ ಅವರು ಹಿಂಗೆ ದೇಶಪಾಂಡ್ಯರು ಹಿಂಗೆ ಪ್ರತಿ ಹಳ್ಳಿಗಳೊಳಗೂ ಯಾರ್ಯಾರು ಇರ್ತಾರೆ ಅವ್ರನ್ನ ಇವ್ರು ನೋಡಿ ಕಿಸಿಂದ ಇವ್ರಿಗೆ ತಿಳಿ ಹೇಳಿದ್ರೆ ಇವ್ರು ಮಾತಿಗೆ ಒಪ್ಪುತ್ತಾರೋ, ತಮ್ಮ ಸಮಾಜದವ್ರ ಕಾರೋ ಅನ್ನೋ ಸಂಬಂಧ ಅವ್ರನ್ನ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟು ನೋಡಿದ ಕೂಡಲೇ ಅವ್ರು ಯಾರಿಗೂ ಬಗ್ಗಂಗಿಲ್ಲ, ಅವ್ರಿಗೆ ಯಾರ ಮಾತಿಗೂ ಅವ್ರಿಗೆ ಬಗ್ಗಂಗಿಲ್ಲ. ಮುಂದಿಟ್ಟು ಹೆಜ್ಜೆ ನಾವು ಹಿಂದಿಡಂಗಿಲ್ಲ ಅಂತ ಹೇಳಿಬಿಡ್ತಾರೆ. ಈ ಸಂಸ್ಥಾನದ ಎಲ್ಲ ಹಳ್ಳಿಗಳನ್ನು ಯಾರ್ಯಾರ ಕಡೆಗೆ ಆಯುಧಗಳದಾವ ಅವನ್ನ ಅಷ್ಟೊಂದು ಸಂಗ್ರಹ ಮಾಡೋ ಸಂಬಂಧ ಒಬ್ಬರಿಗೆ ಅಧಿಕಾರಿ ತಯಾರು ಮಾಡಿಸಿಂದ ಅವ್ರನ್ನ ಸಂಸ್ಥಾನ ವತಿಯಿಂದ ಬ್ರಿಟಿಷ್ ಇದ್ರೊಳಗೆ ಆಡಳಿತ ಇದ್ರೊಳಗೆ ಕಳಿಸ್ಕೊಡ್ತಾರ. ಅವ್ರಿಗೊಂದು ಅಧಿಕಾರಿ ಕೊಟ್ಟಿಸಿಂದ ಯಾರು ಕುಂದ್ರಿ ಕೃಷ್ಣಪ್ಪ ನಾಯಕ ಅತ್ಯಸಂದ ಕುಂದ್ರಿಗೆ ಕೃಷ್ಣಪ್ಪ ನಾಯಕ ಆತಾರ, ಗೌಡ್ನ ಹೋತಾರ. ಕರ್ನಾಟಕದಾಗ ಸಂಸ್ಥಾನಕ್ಕೆ ಇದ್ರೊಳಗೆ ಒಂದು ಸಂಸ್ಥಾನಕ್ಕೆ ಒಬ್ಬರು ಜವಾಬ್ದಾರಿ ಇರ್ತಾರ. ಅವ್ರು ಎಲ್ಲ ಸಂಸ್ಥಾನದ ಈ ಹಳ್ಳಿ ಒಳಗೆ ಯಾವ ಹಳ್ಳಿ ಒಳಗೆ ಆಯುಧಗಳದಾವ ಯಾರ ಕಡೆ ಅದಾವು ಅವನ್ನೆಲ್ಲ ನೀ ತಂದು ನಮಗೆ ಒಪ್ಪಿಸ್ಬೇಕು ನಮ್ಮ ಸಂಸ್ಥಾನಕ್ಕೆ
ಸಂಸ್ಥಾನದಿಂದ ಬ್ರಿಟಿಷ್ಗೆ ಹೋಗೋದು. ಬ್ರಿಟಿಷ್ ಇಲ್ಲಿದ್ದನ ಬ್ರಿಟಿಷರಿಗೆ ಇದಕ್ಕೆ ಸಂಸ್ಥಾನಕ್ಕೆ ಹೋಗೋದು, ಸಂಸ್ಥಾನದಿಂದ ಬ್ರಿಟಿಷರಿಗೆ ಕೈಗೆ ಹೋಗೋದು. ಈ ತರ ಒಂದು ಅವರೊಂದು ಎಲ್ಲ ಗ್ರೂಪ್ ಇದು ಮಾಡ್ಕೊಂಡಿರ್ತಾರೆ. ಅಂದ್ರೆ ಈಗ ನಾವು ಯಾವ್ದೋ ಒಂದು ಕಾಗದ ಪತ್ರ ಹುಟ್ಟಿಸ್ಬೇಕಾದ್ರೆ ನಾವು ತಲಾಟಿ ಕಡೆ ಹೋಗ್ತೀವಿ, ಆಮೇಲೆ ತಲಾಟಿ ಇದಾತಂದ್ರೆ ಮುಂದೆ ತಹಸೀಲ್ದಾರ್ ಕಚೇರಿಗೆ ಹೋಗ್ತೀವಿ. ಆ ತರ ಹಂಗ ಅವ ಸಂಸ್ಥಾನದಾಗ ಆಗ ಸಂಸ್ಥಾನ ಆಡಳಿತ ಮತ್ತು ಬ್ರಿಟಿಷರ ಆಡಳಿತ ಐತಲ್ಲ, ಸಂಸ್ಥಾನಗಳು ಏನೈತಿ ಬ್ರಿಟಿಷರ ಆಡಳಿತದೊಳಗೆ ಇದ್ದವು. ಹಿಂಗಾಗಿ ಅದಕ್ಕೆ ಅವ್ರು ಅಲ್ಲಿ ಎಲ್ಲ ಹೋಗ್ಕೊಂಡು ಇದು ಮಾಡಿದ ಕೂಡಲೇ ಅವರು ಕೇಳಿ ಇದು ಮಾಡ್ತಾರ, ಇವ್ರಿಗೆ ಹಿಂಗೆ ನಾವು ಯಾರಿಗೂ ಕೊಡೋದಿಲ್ಲ, ನೀವು ಈ ವಿಚಾರ ತೆಗೆದು ಹಾಕ್ರಿ ಗೌಡ್ರ, ನೀವು ಒಟ್ಟ ಇಲ್ಲಿ ಊರಿಗೆ ಬರಕ್ಕೆ ಹೋಗ್ಬೇಡಿ, ಬಂದ್ರೆ ನೀವು ಸಹಿತ ಇಲ್ಲಿ ಉಳಿದು ಕಠಿಣ ಆಕೈತಿ ಅವ್ರು ಬೆದರಿಕೆ ಹಾಕಿ ಕಳಿಸಿಬಿಡ್ತಾರೆ. ಅವರು ಅಲ್ಲಿದ ಹೋಗ್ಬಿಡ್ತಾರೆ. ಹೋಗ್ಬಿಟ್ಟು ಮುಂದೆ ಮ್ಯಾಗಿನವ್ರು ತಿಳಿಸಿಬಿಡ್ತಾರೆ. ಅವ್ರು ಮ್ಯಾಗಿನವ್ರು ತಿಳಿಸಿ ಕೂಡಲೇ ಒಂದು ಗೌರ್ಮೆಂಟ್ದಿಂದ ಒಂದು ಸೈನ್ಯ ಬರ್ತೈತಿ. ಅದು 700 ಜನರ ಒಂದು ತುಕಡಿ ಕೊಟ್ಟಿಗೆ ಅದು ಕಲಾದಗಿಂದ ಬರ್ತೈತಿ. ಕಲಾದಗಿ ಬಂದ ಕೂಡಲೇ ಕಲಾದಗಿನ ಮೊದಲ ಅಲ್ಲಿ ಇದು ಇರ್ತೈತಿ, ಜಿಲ್ಲಾ ಇರ್ತೈತಿ. ಅದು ಅವ್ರು ಅಲ್ಲಿಂದ ಕಳಿಸಿದ ಕೂಡಲೇ ಇವ್ರನ್ನ ಬರೀ ಹೇಳಿದ್ರೆ ಕೇಳಿದ್ರೆ ಇದು ಮಾಡಂಗಿಲ್ಲ, ಬೆದರ್ಸಿ ಹಂಗ ಇದನ್ನ ಮಾಡಿ ತೊಗೊಂಬಂದ್ರ ಆಗ್ತೈತಿ. ಆ ವಿಚಾರಕ್ಕಾಗಿ ಅವ್ರು ಬರ್ತಾರೆ ಇಲ್ಲಿ. ಎಷ್ಟು ಜನ ರೀ? 700 ಜನ ಸೈನ್ಯ ಬರುತ್ತೆ. ಕುದುರೆ ಮ್ಯಾಗ ಬರ್ತಾರ ಅವ್ರು. ಕುದುರೆ ಮ್ಯಾಗ ಬಂದ ಕೂಡಲೇ ಹಿಂದೆ ಇವರು ಇಲ್ಲಿ ಒಂದು ಜಾಗ ಐತಿ ಅಲ್ಲಿ, ಆ ಇದರಿಂದ ಬರೋದನ್ನ 2 ಕಿಲೋಮೀಟರ್ ದೂರ ಇರಕ್ಲೇನ ಅವ್ರು ಬರೋದನ್ನ ಇಲ್ಲಿ ಕವಲಕಾಯಿ ಅವ್ರ ನೋಡ್ತಿರ್ತಾರ. ಭೀಮಪ್ಪ ಚಿಕ್ಕಣ್ಣವ್ರು, ಮಾದರ್ ದ್ಯಾಮಣ್ಣ, ಆಮೇಲೆ ಪೂಜಾರಿ ಹನುಮ, ಇವ್ 3 ಮಂದಿನ ಏನೈತಿ ಕಾವಲಿ ಇರ್ತಾರ. ಪೂರ್ವಿ ಈ ಭಾಗದಾಗ ಈ ಕಡೆ ಸೈಡ್ ಇದ್ದದನ್ನ ಅದ್ ನೋಡ್ಕಿಂದ ಇವ್ರು ಬರ್ತಾರ ಅನ್ನೋದು ಗುರ್ತ ಮಾಡ್ಕೊಂಡ್ ಅವ್ರ ಏನೈತಿ ದೂರದಿಂದ ನೋಡ್ಕಿಂದ ಅವ್ರನ್ನ ಅತ್ತಾಗಿಂದ ಆ ಕಡೆ ಅಟ್ಟಿಸ್ಕೊಂಡು ಹೋಗೋಣ ತಿಳಿಸಿಂದ ಅವ್ರನ್ನ ಕವಣಿಗೆ ಕಲ್ಲ ಬಡಿಗೆ ಅವನ್ನ ಹುಡುಗಲ್ಲ ತೊಗೊಂಡ್ಸಿಂದ ಅವ್ರಿಗೆ ಎದುರಿಗೆ ಹೋಗ್ತಾರೆ. ಇವ್ರು ಹೋಗ್ಸಿಂದ ಅವ್ರನ್ನ ಅಟ್ಟಿಸ್ಕೊಂಡು ತೊಗೊಂಡು ಹೋಗ್ಸಿಂದ ಅಲ್ಲಿ ನಮ್ಮ ಸರ್ನಾಯ್ಕರದ ಒಂದು ಹೊಲ ಐತೆ ದೊಡ್ಡದು, ಅದು ರಗತ್ ಮನೆ ಅಂತೇಳಿ ಹೆಸರು ಐತಿ. ಅಂದ್ರೆ ರಕ್ತ ಹರಿದಾಡಿದ ಜಾಗ ಇದ್ದ ಸಂಬಂಧ ಅದಕ್ಕೆ ರಕ್ತ ಮನೆ ಅಂತೇಳಿ ಕರೀತಾರ, ರಕ್ತ ಮನೆ ಹೊಲ ಅಂತೇಳಿ ಕರೀತಾರ. ಈಗಾದ್ರು ಆ ಹೊಲದಾಗ ಅವ್ರಿಗೆ ಹೋರಾಟ ಆಕೈತಿ. ಹೋರಾಟ ಆದ್ಕೊಳ್ಳಿ ಇವು ಏನು ಭೀಮಪ್ಪ ಚಿಕ್ಕನವ್ರ ನಾವು ಏನಿರ್ತಾನ ಇವ 7 ಮಂದಿನ ಕಡಿತಾನೆ. 7 ಮಂದಿನ ಕಲಾಸ ಮಾಡ್ಕೊಂಡು 8ನೇದ ಅವ್ನ ಎದಿ ಮ್ಯಾಗ ಕಾಲು ಇಟ್ಕೊಂಡು ಕಡಿಯಾಕ ನಿಂದಿರ್ತಾನು. ಅವ್ನು ಡಬ್ಬ ಬಿದ್ದ ಕೆಸನ ಏನೈತಿ ಬಾಯಾಗ ಹುಲ್ಲು ಕಡ್ಡಿ ಕಸ್ತಾನ. ಬಾಯಾಗ ಹುಲ್ಲು ಕಡ್ಡಿ ಕಚ್ಚಿ ಇದು ಮಾಡಿದ ಕೂಡಲೇ ನಿನಗೆ ಶರಣ ಆದ್ನಪ್ಪ ಅನ್ನುವಂಥ ಒಂದು ವಿಚಾರ ಸೂಚನೆ ಅದು. ಆಮೇಲೆ ಹಿಂದೆ ವರ್ಷ ಅವ ಕೇಳಿದಾನು ಬಿದ್ಕೊಂಡನ, ಊರಾಗ ಸೂರು ನೀನು ಅದೀವೋ ಏನು ಮತ್ತಾರು ಅದಾರು ಅಂತ ಕೇಳಿದ ಕೂಡಲೇ ನಾವು ಊರು ಅಗಸಿಕಾಯುವಂಥ ಸಾಮಾನ್ಯ ಮನುಷ್ಯ, ನನ್ನಂಥ ಸೂರು ಊರು ಹಲಗಲಿ ಊರು ತುಂಬ 1000 ಜನ ಒಟ್ಟಾರ ಹೋಗೋ ಉಚ್ಚಿಪಾಲಿ ಹೋಗತ್ತೆ ಅಂತ ಮೊದಲು ಕಳಿಸಿಬಿಡ್ತಾನ. ಅಲ್ಲಿ ಇದ್ದು ಬಿದ್ದಂಥ ಸೈನಿಕರನ್ನ ಮತ್ತು ಅವು ಹೆಣಗಳನ್ನ ಎಲ್ಲ ತೊಗೊಂಡು ಹೋಗಿಸಿಂದ ಕಲಾದಿ ಹೋಗ್ತಾರೆ. ಕಲಾದಿ ಆಗು ಈಗಾದ್ರೂ ಅವು ಗೋರಿಗಳು ಅದಾವು, ಬ್ರಿಟಿಷರ್ ಗೋರಿಗಳು ಅದಾವು. ಮೊದಲನೇ ಸಲ ಬಂದಾಗ ಒಬ್ಬ ಬ್ರಿಟಿಷ್ ಅಧಿಕಾರಿನ ಕೊಲ್ತಾರಲ್ರಿ? ಕೊಲ್ತಾರ. ಆಮೇಲೆ ನೆಕ್ಸ್ಟ್ ಟೈಮ್ ಬಂದ ಕಿಸ್ ಇದು ಮಾಡಿದ್ರು ಈ ಅಗಸಿಗೆ ಎಲ್ಲ ಅಗಸಿ ಇರ್ತೈತಿ, ಇಲ್ಲಿ ಎಲ್ಲ ಕೋಟೆ ಗೋಡೆಗೆ ಅಗಸಿ ಇರ್ತೈತಿ. ಮುತ್ತಿಗೆ ಹಾಕ್ತಾರ. ಮುತ್ತಿಗೆ ಹಾಕಿದ್ರೆ ಇವ್ರು ಅವ್ರನ್ನ ಒಳಗೆ ಬರಕೊಡಂಗಿಲ್ಲ. ಅವ್ರು ಒಳಗಿಂದ ಹೋರಾಟ ಮಾಡಿ ಬಂದೂಕ ಇದನ್ನ ಗುಂಡ ಹಾರಿಸಾರ, ಇವ್ರು ಹೊರಗಿಂದ ಹಾರಿಸಾರು. ಹಾರಿಸಿದ ಕೂಡಲೇನು ಮುಂದೆ ಪಿತೂರಿ ಮಾರ ರಾತ್ರಿ ಏನೈತಿ ದೊಡ್ಡ ಪ್ರಮಾಣದಾಗ ಸೈನ್ಯ ಬಂದು ಇದನ್ನ ಮಾಡಿದ ಕೂಡಲೇ ನುಗ್ಗಿದ ಕೂಡಲೇ ಅದನ್ನ ಪಿತೂರಿ ಮಾಡಿಕೊಂಡು ಒಂದು ಕಡೆ ಇದನ್ನ ಮಾಡಿ ಮ್ಯಾಲೆ ಹತ್ತಿ ಹೋಗಿ ಒಳಗಿಂದ ಇದನ್ನ ತೆಗಿತಾರೆ, ಬಾಕ್ಲ ಓಪನ್ ಮಾಡಿಬಿಡ್ತಾರೆ. ಓಪನ್ ಮಾಡಿದ ಕೂಡಲೇ ಇಡೀ ಸೈನ್ಯನೇ ಎಲ್ಲ ಒಳಗೆ ಹೋಗಿ ಇದು ಮಾಡಿಬಿಡ್ತೈತಿ. ದರೋಡಿ ಮಾಡಕತ್ತಾರೆ, ಊರೆಲ್ಲ ದರೋಡಿ ಮಾಡೋದು ಇದು ಮಾಡಿದ ಅವರು ಹೆದರಂಗಿಲ್ಲ. ಅವರು ಎಲ್ಲಾನು ಇದಕ್ಕೆ ಪೂರ್ವದಲ್ಲಿ ಈಗ ನೀವು ಕರೆಪ್ಪನ ಗುಡಿಗೆ ಅಂತೇಳಿ ಹೋಗಿದ್ರಲ್ಲ, ಅಲ್ಲೆಲ್ಲ ಮದ್ದು ಸಂಗ್ರಹ ಮಾಡಿರ್ತಾರೆ. ಮದ್ದು ಸಂಗ್ರಹ ಮಾಡಿದ್ದನ್ನ ಅದನ್ನ ತಗೊಂಡು ಇವ್ರು ಕೂಡ ಹೋರಾಟಕ್ಕೆ ನಿಂತ ಬಿಡ್ತಾರ. ಅಷ್ಟು ಅಪರಾತ್ರಿ ಆದ್ರೂ ಸಹಿತ ಹೆಣ್ಣು ಗಂಡು ಕೂಡ ಎಲ್ಲಾನು ಇದನ್ನ ಮಾಡ್ತಾರ. ಅವ್ರ ಹೆಣ್ಮಕ್ಳು ಇದ್ರೊಳಗೂ ಪಾಲ್ಗೊಂಡಾರ, ಅದ್ರೊಳಗೆ ಅವ ಹೆಸರು ಬರ್ತಾವ. ಆಮೇಲೆ ಹಿಂದೆ ವರ್ಷ ಮುಂದೆ ಇವ್ರಿಗೆ ದೊಡ್ಡ ಪ್ರಮಾಣದಾಗ ಹೋರಾಟ ಆದ ಕೂಡಲೇ ಇವ್ರು ಅವ್ರ ಮದ್ದು ಗುಂಡುಗಳಿಗೆ ಹಾರಬಾರ್ದು, ಇವ್ರಿಗೆ ಸರಿಸಾಟಿ ಹಾಕಿಸಿಂದ ಇನ್ನೂ ಇದನ್ನ ಮಾಡಕ್ಕಾಗ ಹೆಚ್ಚು ಪ್ರಯತ್ನ ಮಾಡಕ್ಕ ಇದು ಮಾಡ್ತಿರ್ತಾರೆ. ಕರೆ ಅವ್ರಿಗೆ ಇವ್ರು ಒಟ್ಟ ಬಗ್ಗಂಗಿಲ್ಲ ಇಲ್ಲ ನಮ್ಮವ್ರು ನಮ್ಮ. ಆಮೇಲೆ ಮುಂದಿನ ವರ್ಷ ಇದನ್ನು ಪಿತೂರಿ ಮಾಡಿಕೊಂಡು ಅವರು ಮದ್ದು ಗುಂಡ ಎಲ್ಲಿ ಸಂಗ್ರಹ ಮಾಡಿಟ್ಟಾರ ಏನು ಮಾಡ್ಯಾರ ಅನ್ನೋದನ್ನ ತಪಾಸ್ ಮಾಡ್ಕೊಂಡು ಅದಕ್ಕೆಲ್ಲ ನೀರು ಸುರಿ ಇವ್ರನ್ನೆಲ್ಲ ಸೋಲಿಸ್ಕೇಸಿಂದ ಇದು ಮಾಡ್ತಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಅಲಗಲಿ ಬೇಡರ ಒಳಗಡೆ ಒಂದಿಷ್ಟು ಮದ್ದು ಗುಂಡುಗಳನ್ನ ತಯಾರು ಮಾಡ್ತಿದ್ರು ಅನ್ನುವಂಥ ಒಂದು ಮಾತಿದೆ. ಆ ಮದ್ದು ಗುಂಡುಗಳನ್ನ ತಯಾರು ಮಾಡಿದ್ದನ್ನು ಅಂದರೆ ಸಂಗ್ರಹಿಸಿಡುವಂತಹ ಜಾಗ ಯಾವುದು ಅಂದರೆ ಇಲ್ಲಿ ನೋಡ್ತಿದ್ದೀರಲ್ವಾ? ಸೊ ಈ ಜಾಗ ಮೊದಲು ಅದು ಮೇಲಿಂದ ಇರ್ಲಿಲ್ವಂತೆ. ಸೊ ಇದರ ಕೆಳಗಡೆ ಒಂದು ನೆಲಮಾಡಿ ಥರ ಇತ್ತಂತೆ, ಅಲ್ಲಿ ಅದನ್ನು ಸಂಗ್ರಹಿಸಿ ಇಡ್ತಿದ್ರು. ಸೊ ಈಗ ಬನ್ನಿ ನೋಡುವ. ಓಕೆ, ಓ ಡೂಮ್ ಇದೆ ನೋಡಿ,
ಯಾಕೋ ಬರತ್ತಲ್ಲ ವಯಸ್ಸು. ಓಕೆ, ಇಲ್ಲಿ ಸಂಗ್ರಹಿಸಿ ಇಡ್ತಿದ್ರು, ಮದ್ದು ಗುಂಡುಗಳಿಂದ ತಯಾರು ಮಾಡ್ತಿದ್ರು, ಅದನ್ನ ಸಂಗ್ರಹಿಸಿ ಇಡುವಂತಹ ಜಾಗ. ಮದ್ದು ಗುಂಡುಗಳನ್ನ ತಯಾರು ಮಾಡುವಂತಹ ಜಾಗ ಇದೆಯಲ್ವಾ, ಅದು ಬೇರೆ ಜಾಗ. ಅದಕ್ಕೆ ನಾನು ನಿಮ್ಮನ್ನ ಆಮೇಲೆ ಕರ್ಕೊಂಡು ಹೋಗ್ತೀನಿ. ನೋಡ್ತಿದ್ರಲ್ವಾ ಕರಿಯಪ್ಪನ ಗುಡಿ ಅಂತ ಹೇಳಿ, ಅಲ್ಲಿ ಸಂಗ್ರಹಿಸಿ ಇಡ್ತಿದ್ರು. ಆದರೆ ಅದನ್ನ ಎಲ್ಲಿ ರೆಡಿ ಮಾಡ್ತಿದ್ರು, ರೆಡಿ ಮಾಡೋದು ಅಲ್ಲೊಂದು ಗುಡ್ಡದಲ್ಲಿ ಒಂದು ಜಾಗ ಇದೆ ಅಂತೆ. ಸೊ ಆ ಜಾಗಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗುವ. ಮತ್ತೆ ಬೆಳತನ ಹೋರಾಟ ಮಾಡಿದ್ರು ಸಹಿತ ಇವ್ರಿಗೆ ಇದನ್ನು ಹಾಕಿರಂಗಿಲ್ಲ ಅವ್ರಿಗೆ. ಆ ಥರ ಅವರೊಂದು ಇದು ಮಾಡ್ಕೊಂಡಿರ್ತಾರೆ. ಮುಂದೆಲ್ಲ ಇದ್ದು ಬಿದ್ದು ಅವರು ಅಮಾಯಕರು ಎಲ್ಲರೂ ಗುಡ್ಡ ಬಿದ್ದು ಕಿಸಿಂದ ಬೇರೆ ಬೇರೆ ಊರಿಗೆಲ್ಲ ಹೋಗಿಬಿಡ್ತಾರೆ ಅವರು. ಮತ್ತು ಸುರ್ಪುರಿ ವೆಂಕಟಪ್ಪ ನಾಯಕನ ಆಸ್ಥಾನಕ್ಕೆ ಸೇರಿದ್ರು ಅನ್ನುವಂಥದ್ದು ಒಂದು ವಿಚಾರ ತಿಳಿದು ಬರ್ತೈತಿ. ಅಲ್ಲೆಲ್ಲ ಗುಡ್ದಾಗ ಪಡೆದಾಗ ಅಲ್ಲೆಲ್ಲ ಈಗೇನು ಗವಿಯದು ನೋಡಿ ಅಲ್ಲೆಲ್ಲ ಅವ್ರು ಇದ್ರು ಇದು ಮಾಡಿದ್ರು. ಅತ್ಯವಶ್ಯ ಅಲ್ಲೇ ಇದ್ಕೊಂಡ್ಕೊಂಡು ಆ ಕಡೆ ಹೋಗ್ಯಾರ. ಆಗ ದೊಡ್ಡ ಪ್ರಮಾಣದಾಗ ಜಂಗಲ್ ಇತ್ತು. ಈಗಿನ ಜಂಗಲ್ಕಿತ್ತು ಆಗಿನ ಜಂಗಲ್ ನೋಡುವಂಥದ್ದು ಇತ್ತು. ಅದು ದೊಡ್ಡ ಪ್ರಮಾಣದ ಜಂಗಲ್ ಇತ್ತು. ಅದು ಹಿಂದಿನ ವರ್ಷ ಅದನ್ನ ಸ್ವಪ್ನ ಇದಾದ ಕೂಡ ದೊಡ್ಡ ಪ್ರಮಾಣದಾಗ ಏನು ಸೈನ್ಯ ಬಂದ್ಕಿ ಇವ್ರಿಗೆಲ್ಲ ಇದು ಮಾಡ್ತಾರೆ. 280 ಮಂದಿ 90 ಮಂದಿ ಏನೈತಿ ಇದಕ್ಕೆ ತೊಗೊಂಡು ಹೋಗ್ತಾರೋ ಕಲಾದಿಗೆ ತೊಗೊಂಡು ಹೋಗ್ಬೇಕು. ಕಲಾದಿಗಿಂದ ಮುಂದಿನ ವರ್ಷ ಅಲ್ಲಿ ಇದನ್ನ ಮಾಡ್ಕೊಂಡು ಹೊಳ್ಳಿ ಕೆಲವು ಮಂದಿ ಅಮಾಯಕರಿಗನ್ನ ಇವ್ರನ್ನ ಇದ್ದವ್ರನ್ನ ಕೆಲವೊಂದಿಷ್ಟು ಮಂದಿನ ಬಿಟ್ಟು ಇದ್ರೊಳಗೆ ಮುದೋಳದಾಗ ಏನೈತಿ ಈಗೇನು ಗಾಂಧಿ ಚೌಕ ಆಗೈತಲ್ಲ, ಹೌದ್ರಿ, ಆ ಗಾಂಧಿ ಚೌಕನ ಮೊದಲ ಇವ್ರನ್ನ ಗಲ್ಲಿಗೇರಿಸಿದಂಥ ಸ್ಥಳ ಅದು. 19 ಮಂದಿನ ಇಲ್ಲಿ 6 ಮಂದಿ ಉಳಿದವ್ರನ್ನೆಲ್ಲ ಗಲ್ಲಿ ಹಾಕಿ ಅಲ್ಲಿಗೆ ಸಮಾಪ್ತ ಆಕೈತೆ ಅದು. ನಿಮ್ಮ ಹೆಸರು ರೀ? ಶ್ರೀಶೈಲ್ ವಿ ಗೋಲ್ಶೆಟ್ಟಿ. ಶ್ರೀಶೈಲ್ ವಿ ಗೋಲ್ಶೆಟ್ಟಿ ರೀ. ಆಗ್ಲಿ, ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ರೀ. ನಿಮ್ಮ ಊರಿನ ಇತಿಹಾಸ ತಿಳಿಸಿ ಬಂದದ್ದು ನಮಗೂ ತುಂಬಾ ಸಂತೋಷ ಆಯ್ತು. ಆಗ್ಲಿ, ಥ್ಯಾಂಕ್ ಯು ರೀ. ಒಳ್ಳೆದು. ಮದ್ದು ಗುಂಡುಗಳನ್ನ ತಯಾರು ಮಾಡುವಂತ ಜಾಗ ಇದೆಯಲ್ವಾ, ಅದು ಬೇರೆ ಜಾಗ. ಅದಕ್ಕೆ ನಾನು ನಿಮ್ಮನ್ನ ಆಮೇಲೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿಗೆ ಹೋಗೋಕೆ ಜಾಗ ಇರೋದು ಈ ರೀತಿ ನೋಡ್ಬೋದು ನೀವು, ರೋಡ್ ಯಾವ ತರ ಇದೆ ಅಂತ ಹೇಳಿ. ಗುಡ್ಡಗಾಡು ಪ್ರದೇಶ, ಸೊ ತುಂಬಾ ಕಲ್ಲು ಮುಳ್ಳುಗಳಿರುವಂತಹ ಜಾಗ. ಇದರ ನಡುವೆ ಪಾಸ್ ಆಗಿ ಅಲ್ಲಿಗೆ ಹೋಗ್ಬೇಕು. ಓಕೆ, ಇಲ್ಲಿ ನೋಡ್ತಿದ್ರಲ್ವಾ, ಈ ಒಂದು ಜಾಗಕ್ಕೆ ಈಗ ಸ್ಥಳೀಯವಾಗಿ ಜನರು ಕರೆಯೋದೇನಂದ್ರೆ ಮಜ್ಜಿಗಮ್ಮನ ಗುಡಿ ಅಂತ ಹೇಳಿ. ಈ ಒಂದು ಜಾಗದಲ್ಲಿ ಹಿಂದೆ ಹಲಗಲಿಯ ಬೇಡರ ದಂಗೆ ಒಂದು ಸಂದರ್ಭ ಇತ್ತಲ್ವಾ, ಸೊ ಆ ಸಂದರ್ಭದಲ್ಲಿ ಮದ್ದು ಗುಂಡುಗಳನ್ನ ತಯಾರು ಮಾಡ್ತಿದ್ದಂತಹ ಜಾಗ ಇದು. ನೋಡ್ಬೋದು ನೀವು, ನೋಡಿ ಹೇಗಿದೆ. ಸ್ಥಳೀಯವಾಗಿ ಜನರೆಲ್ಲರೂ ಇದನ್ನ ದೇವರು ಅಂತ ನಂಬುತ್ತಾರೆ, ಪೂಜೆ ಮಾಡ್ತಾರೆ. ತಮ್ಮ ಇಲ್ಲಿ ಹೊಲದಲ್ಲಿ ಕೆಲಸ ಮಾಡುವಾಗಾಗಿರ್ಬೋದು, ಏನೇ ಆಗಿರ್ಬೋದು, ಅಮಾವಾಸ್ಯೆಗೆ ಹುಣ್ಣುವೆಗೆ ತಮ್ಮ ಆ ಬೇಡಿಕೆಗಳನ್ನ ಹರಕೆಗಳನ್ನ ಇಟ್ಕೊಂಡು ಪೂಜಿಸ್ತಾರೆ. ಆಕ್ಚುಲಿ ಇದನ್ನೇನು ನೋಡ್ತಿದ್ರೆ, ಇದನ್ನ ಎದ್ದು ನಿಂದ್ರಿಸಿದಾಗ ಹೆಂಗೆ ಕಾಣಿಸುತ್ತೆ ಹಂಗೆ ಇಮೇಜ್ ಮಾಡ್ಕೊಡ್ರಿ. ಹಂಗಿಟ್ಟು ಅದನ್ನ ಮದ್ದು ಗುಂಡು ತಯಾರು ಮಾಡ್ತಿದ್ರಂತೆ. ನೋಡಿ ಹೇಗಿದೆ. ಓಕೆ, ನೋಡಿದ್ರಿ ಅಲ್ವಾ. ಸೊ ಇಲ್ಲಿ ತಯಾರು ಮಾಡಿದಂತಹ ಮದ್ದು ಗುಂಡುಗಳನ್ನ ನಾನು ನಿಮ್ಗೆ ಅಲ್ಲೇನು ತೋರಿಸಿದೆ, ಕರಿಯಪ್ಪನ ಗುಡಿ, ಅಲ್ಲಿ ಹೋಗಿ ಸಂಗ್ರಹಣೆ ಮಾಡಿ ಇಡ್ತಿದ್ರು. ಒಂದ್ಸಲ ಇಲ್ಲಿಯ ಸುತ್ತಮುತ್ತಲ ವಾತಾವರಣ ನೋಡ್ಕೊಳ್ರಿ ಯಾವ್ದು ರೀತಿ ಐತೆ ಅಂತ ಹೇಳಿ. ಒಂಥರ ಯೂನಿಕ್ ಆಗೈತಿ. ಜಡಗ, ಬಾಲ, ರಾಮ, ಹನುಮ ಅಂತ ಹೇಳಿ 4 ಜನ ಮೇನ್ ಕ್ಯಾರೆಕ್ಟರ್ಗಳು ಬರ್ತಾವಲ್ವಾ ಹಲಗಲಿ ಬೇಡರ ದಂಗೆ ಸಂದರ್ಭದಲ್ಲಿ. ಈಗ ನಾವು ಮತ್ತೊಂದು ಜಾಗ ಹೊರಟಿದೀವಿ. ಅಲ್ಲಿ ಅವರು ವಾಸ ಮಾಡ್ತಿದ್ರು. ಸೀಕ್ರೆಟ್ ಆಗಿ ಒಂದು ಜಾಗ ಇದೆ, ಹಿಡನ್ ಜಾಗ, ಅಲ್ಲಿ ಅವರು ವಾಸ ಮಾಡ್ತಿದ್ರು. ಅಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ ಹೋಗುವ.